ಹಾಯ್ ಗುರು, ನಮಸ್ಕಾರ. ನಾನಿವತ್ತು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಪ್ಪ ನಿಮ್ಮನ್ನ ಅಂತಂದ್ರೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿರೋ ಮೂಡಿಗೆರೆಯಿಂದ 22 ಕಿಲೋಮೀಟರ್ ದೂರದಲ್ಲಿರೋ ದೇವರ ಮನೆಗೆ ಬನ್ನಿ. ನಾವು ಹೋಗ್ತಾ ಇರೋ ದಾರಿನೇ ಚೆನ್ನಾಗಿರುತ್ತೆ ಅಂತಂತಾರಲ್ಲ, ಅದು ನಿಜ ಗುರು. ನಾವೀಗ ಬಣ್ಕಲಲ್ಲಿ ಇದ್ದೀವಿ. ಇಲ್ಲಿಂದ ಸುಮಾರು 12 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾವೀಗ ಸ್ಟ್ರೈಟ್ ಹೋದರೆ ಇದೇ ರೋಡಲ್ಲಿ ಕೊಟ್ಗೆಹಾರ, ಧರ್ಮಸ್ಥಳ, ಉಜಿರೆಗೆ ಹೋಗ್ತೀವಿ. ನಾವೀಗ ಹೋಗ್ಬೇಕಾಗಿರೋದು ದೇವರ ಮನೆಗೆ. ದೇವ್ರ ಮನೆ ಇಲ್ಲಿಂದ ಸುಮಾರು 12 ಕಿಲೋಮೀಟರ್ ಆಗುತ್ತೆ ಗುರು. ನಾವೀಗ ಫೈನಲಿ ದೇವ್ರ ಮನೆ ರೋಡಲ್ಲೇ ಇದ್ದೀವಿ. ದೇವ್ರ ಮನೆ ಬೆಟ್ಟಕ್ಕೆ ಹೋಗೋಕ್ಕೆ 12 ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿಂದ. ಅದೇ ಮೇನ್ ರೋಡಲ್ಲಿ ನಾವೀಗ ಇಲ್ಲಿ ಈ ಕಡೆಯಿಂದ ಬಂದರೆ ಕಡೂರಿಂದ ಚಿಕ್ಕಮಂಗ್ಳೂರು ಹಾಸಿ ಬರ್ತೀವಿ. ಇಲ್ಲಿ ಬಂದರೆ ಇಲ್ಲಿಂದ ಡೈರೆಕ್ಟು ಕೊಟ್ಗೆಹಾರ, ಚಾರ್ಮುಡಿಗೆ ಹೋಗೋ ರೋಡ್ ಇದು. ಇಲ್ಲೇ ಲೆಫ್ಟಿಗೆ ಬಂದರೆ ದೇವ್ರ ಮನೆಗೆ ಹೋಗೋಣ. ಆಗಿದೆ ಒನ್ ವೇ ರೋಡು ಅಂತ ಹೇಳಿದ್ರು. ಪ್ಲೇಸು ಭಾಳ ಗುಂಡಿ ಇದೆ, ರೋಡ್ ಸರಿ ಇಲ್ಲ. ನೋಡೋಣ, ಹುಷಾರಾಗಿ ಹೋಗ್ಬೇಕು. ಬನ್ನಿ ಹೋಗೋಣ. ಆಗಲೇ ಹೇಳ್ದಾಗೆ ನೋಡಿ, ರೋಡು ಎಷ್ಟು ಖರಾಬಾಗಿದೆ ಅಂದರೆ ತುಂಬಾನೇ ಖರಾಬಾಗಿದೆ. ಇದು ಚಿಕ್ಕಮಂಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿಂದ ಸುಮಾರು 22 ಕಿಲೋಮೀಟರ್ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಇಲ್ಲೊಂದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದ್ದು ತುಂಬಾ ಇತಿಹಾಸ ಇದೆ. ಆ ಇತಿಹಾಸ ಏನು ಅಂತ ಸ್ವಲ್ಪ ಕೇಳ್ಕೊಂಡು ಇತಿಹಾಸನ ತಿಳ್ಕೊಂಡು ಬರೋಣ, ಬನ್ನಿ. ದೇವರ ಮನೆ ಹೆಸರಲ್ಲೇ ಇರೋ ಹಾಗೆ ಸಾಕ್ಷಾತ್ ದೇವರೇ ಇಲ್ಲಿ ನೆಲೆಸಿದ್ದಾನೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಕಾಲಭೈರವೇಶ್ವರ ಸ್ವಾಮಿಯವರು ನೆಲೆಸಿದ್ದಾರೆ. ಈ ಕಾಲಭೈರವೇಶ್ವರ ಸ್ವಾಮಿಯವರು ಇಲ್ಲಿ ನೆಲೆಸಲು ಒಂದು ಇತಿಹಾಸವೇ ಇದೆ. ಒಮ್ಮೆ ಪರಶಿವನು ತನ್ನ ವಾಹನವಾದ ನಂದಿಯನ್ನು ಭೂಲೋಕಕ್ಕೆ ಕಳಿಸಿ ಅಲ್ಲಿರುವ ಜನ ಸುಖವಾಗಿದ್ದಾರೋ ಎಂಬುದನ್ನು ತಿಳಿದು ಬಾ ಎಂದು ತಿಳಿಸುತ್ತಾರೆ. ಆಗ ನಂದಿಯು ಭೂಲೋಕಕ್ಕೆ ಆಗಮಿಸಿದಾಗ ಜನರು ಕ್ಷಾಮ ಮತ್ತು ಬರಗಾಲದಿಂದ ಕಂಗಾಲಾಗಿರುತ್ತಾರೆ. ಸ್ವತಃ ಜನರೇ ವ್ಯವಸಾಯದ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಇದನ್ನು ಕಂಡರೂ ಸಹ ನಂದಿಯು ಪರಮಾತ್ಮನಲ್ಲಿಗೆ ಹೋಗಿ ಭೂಲೋಕದ ಜನರೆಲ್ಲರೂ ಸುಖವಾಗಿದ್ದಾರೆಂದು ಸುಳ್ಳನ್ನು ಹೇಳುತ್ತಾರೆ. ಭೂಲೋಕದ ನಿಜಾಂಶವನ್ನು ಕಂಡ ಪರಮಾತ್ಮನು ನಂದಿಯು ಮಾಡಿದ ತಪ್ಪಿಗಾಗಿ ನಂದಿಯನ್ನು ಭೂಲೋಕಕ್ಕೆ ಕಳಿಸುತ್ತಾರೆ. ನಂದಿಯನ್ನು ಭೂಲೋಕಕ್ಕೆ ಕಳಿಸಿ ಜನರ ಉಳುಮೆ ಕಾರ್ಯದಲ್ಲಿ ಕಾರ್ಯವಾಗು ಎಂಬುದನ್ನು ತಿಳಿಸುತ್ತಾರೆ. ನಂದಿಯು ಈ ಭೂಲೋಕಕ್ಕೆ ಬರುತ್ತಾ ಇರುವಾಗಲೇ ಆತನ ಹಿಂದೆ ಪರಶಿವನು ಸಹ ಭೂಲೋಕಕ್ಕೆ ಇಳಿಯುತ್ತಾರೆ. ಅದೇ ಈ ದೇವರ ಮನೆಯ ಕಾಲಭೈರವನಾಗಿ ನೆಲೆಸುತ್ತಾನೆ. ಅಂದಿನಿಂದ ನಂದಿಯು ಜನರ ವ್ಯವಸಾಯದಲ್ಲಿ ನೊಗವನ್ನೊತ್ತು ಕಾರ್ಯನಿರ್ವಹಿಸುತ್ತಾನೆ. ಫ್ರೆಂಡ್ಸ್, ನಾವೀಗ ಹೋಗ್ತಾ ಇರೋದು ದೂರದಲ್ಲಿ ಕಾಣ್ತಿರೋ ಮರ ಇದೆಯಲ್ಲ, ಮರದ ಹತ್ರ ಅದೇ ವ್ಯೂ ಪಾಯಿಂಟು. ಅಲ್ಲಿಗೆ ಹೋಗಿ ನೋಡೋಣ. ಆ್ಯಕ್ಚುಲಾಗಿ ಇಲ್ಲಾಸ್ ಹೋಗಬೇಕು. ಇಲ್ಲಾಸ್ ಹೋಗಿ ಅಲ್ಲೊಂದು ಕಾಣಿಸ್ತಿದೆ ನೋಡಿ, ಅದು ಕೂಡ ವ್ಯೂ ಪಾಯಿಂಟ್. ಅಲ್ಲಿ ಜನಗಳು ಕಾಣಿಸ್ತಿದ್ದಾರೆ ನೋಡಿ. ಅಲ್ಲಿಗೆ ಹೋಗ್ಬಿಟ್ಟು ಹೋದರೆ ಇಲ್ಲೇ ನಮಗೆ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಏನಾದ್ರು ಸುಸ್ತಾಯಿತು ಅಂತಂದರೆ ಇಲ್ಲೇ ಕೆಲವೊಂದು ಅಂಗಡಿಗಳಿದ್ದಾವೆ. ಅಂಗಡಿಯಲ್ಲೇ ನೀರು, ಜ್ಯೂಸು ಏನಾದ್ರು ತಗೊಂಡು ಹೋಗ್ಬೋದು. ನಾವು ಹೋಗ್ಬೇಕಾಗಿರೋದು ಅಲ್ಲಿಗೆ. ಕಾಣಿಸ್ತಿದೆಯಾ ಅಲ್ಲಿಗೆ ಹೋಗ್ಬೇಕು. ನೋಡೋಣ ಫ್ರೆಂಡ್ಸ್, ಈಗ ರಿಯಲ್ ಆದ ದೇವ್ರ ಮನೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಒಂದು 1/2 hour ಟ್ರೆಕ್ಕಿಂಗು. ಇಲ್ಲ ಹೋಗ್ಬೇಕಾದ್ರೆ ತುಂಬ ಬಂಡೆ ಕಲ್ಲು ಹೆವಿ. ಇಲ್ಲಿಂದ ಹೋದರೆ ನಾವು ಹೋಗೋದು ಅಲ್ಲಿ ಬರ್ತಿದ್ದಾರಲ್ಲ, ಅಲ್ಲಿಗೆ ಹೋಗ್ಬೇಕಿನ್ನ. ಇನ್ನು ಸ್ಟಾರ್ಟಿಂಗು. ಮುಂದೆ ಹೋಗ್ತಾ ನೋಡೋಣ. ತುಂಬಾ ಕಷ್ಟ ಗುರು, ಇಷ್ಟೊಂದು ಸಾಹಸ ಮಾಡಿದ್ರೆ. ನನ್ನ ಹಿಂದ್ಗಡೆ ತುಂಬಾ ಡೀಪ್ ಇದೆ, ಅಲ್ಲಿಂದ ಬರಬೇಕು. ಆಲ್ರೆಡಿ ಅರ್ಧ ಬಂದಿದ್ದೀನಿ, ಇನ್ನೊಂದು ಅರ್ಧ ಇದೆ ಗುರು. ಇನ್ನು ಅರ್ಧಕ್ಕೆ ಬಂದಿದ್ದೀನಿ. ಅರ್ಧಕ್ಕೆ ಇಷ್ಟೊಂದು ಸುಸ್ತು, ಇನ್ನೂ ಅಷ್ಟು ದೂರ ಇದೆ.
ನಾವು ಚಾರ್ಮುಡಿ ಘಾಟಲ್ಲಿ ಹೋಗ್ಬೇಕಾದ್ರೆ ಒಂದು ಲೈನ್ಸ್ ಕಾಣುತ್ತಲ್ಲ, ಅದೇ ಲೈನ್ಗಳಿದು ಇದೆ. ಅದು ಕಾಣಿಸೋ ಅಂಥದ್ದು ಇನ್ನು ಮುಂದೆ ಇದೆ. ಮುಂದೆ ಹೋಗ್ತಾ ತುಂಬಾ ಡಿಫಿಕಲ್ಟ್ ಇದೆ. ಬೆಟ್ಟ ಗುಡ್ಡ ಏನು ಸೂಪರಾಗಿ ಕಾಣಿಸ್ತಿದೆ ನೋಡಿ. ನಾವು ಅಷ್ಟು ದೂರದಿಂದ ನಡ್ಕೊಂಬಂದು ಅಷ್ಟೊಂದು ಸ್ಟ್ರಗಲ್ ಮಾಡಿ ಇಂಥ ಜಾಗಕ್ಕೆ ಬಂದರೆ ಈ ವ್ಯೂ ನೋಡಿ ಎಷ್ಟೇ ಕಷ್ಟ ಇದ್ರೂ ದೂರ ಹೋಗ್ಬಿಡುತ್ತೆ. ಇಂಥ ಪ್ಲೇಸ್ಗಳು ನೋಡಬೇಕು. ಮನೇಲಿ ಕೂತು ಕೂತು ಏನು ಮಾಡೋದಿಲ್ಲ. ಬಂದಾಗ ತುಂಬ ವ್ಯೂ ಚೆನ್ನಾಗಿದೆ ಅಂತ ನೋಡಿ ಪರವಾಗಿಲ್ಲ, ಆದರೆ ಇಂಥ ಸಾಹಸಕ್ಕೆಲ್ಲ ಹೋಗ್ಬಿಡಿ. ಅದೆಷ್ಟು ಡೀಪ್ ಇದೆ ಅಂದರೆ ನಾವೆಲ್ಲರೂ ಮಿಸ್ ಆಗಿ ಬಿದ್ದರೆ ಚೂರು ಸಿಗಲ್ಲ. ಬಂದಿದ್ದೀವಿ ಅಂತಲೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಡೀಪ್ ಇದೆ. ಫೋಟೋ ತೆಕ್ಕೋಬೇಕು, ಹಂಗಂತ ಅಷ್ಟೊಂದು ಡೀಪಲ್ಲಿ ತೆಕ್ಕೊಂಡು ಯಾರನ್ನು ಮೆಚ್ಚಿಸ್ಬೇಕೋ ಗೊತ್ತಿಲ್ಲ. ನೀವು ಬಂದರೆ ಇಂಥ ಕೆಲಸ ಮಾಡಬೇಡಿ. ದೂರದಿಂದ ನೋಡಿ ಪ್ರಕೃತಿ ಹೇಗಿದೆ ಅಂತ ನೋಡಿದ್ರೆ ಸಾಕು. ಅದನ್ನು ಇಷ್ಟೊಂದು ಅನುಭವಿಸೋದು ಸರಿ ಅಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಂಥ ಸಾಹಸಗಳೆಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಎಷ್ಟು ಡೀಪ್ ಇದೆ ಅಂದರೆ ಹೇಳ್ಬಾರ್ದು, ಅಷ್ಟು ಡೀಪ್ ಇದೆ. ಅಷ್ಟೊಂದು ಡೀಪ್ ಇದ್ದರೂ ಅವರು ಭಯದಿಂದ ಏನಿಲ್ಲ. ಅಲ್ಲಿ ಫೋಟೋ ತಗೊಂಡ್ರೆ ಮಾತ್ರ ಫೋಟೋ ತಗೊಂಡಂಗೆ. ನೀವು ಬಂದರೆ ಗಾಯ್ಸ್ ಯಾರು ಈ ಥರ ಮಾಡಬೇಡಿ. ಚೆನ್ನಾಗಿದೆ ಪ್ಲೇಸು. ಚೆನ್ನಾಗಿರೋದನ್ನು ಕಣ್ ತುಂಬ ನೋಡ್ಕೊಂಡು ಹೋಗೋಣ. ಅದನ್ನು ಬಿಟ್ಟು ಈ ಥರ ಎಲ್ಲ ಮಂಗನಾಟ ಆಡಿದ್ರೆ ಜೀವನ ಕಷ್ಟ. ಫ್ರೆಂಡ್ಸ್, ಇದೇನು ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಇದೇ ಚಾರ್ಮುಡಿ ಬೆಟ್ಟ. ನಾವು ಚಾರ್ಮುಡಿಲಿ ಹೋಗೋದಾದರೆ ಇದೇ ಬೆಟ್ಟನ ಇಳಿದು ಹೋಗಬೇಕು. ಇಲ್ಲಿಂದ ಪೂರ್ತಿ ವ್ಯೂ ಕಾಣುತ್ತೆ, ನೋಡ್ತಿರ್ಬೋದು. ಎಷ್ಟು ಸಖತ್ತಾಗಿದೆ ಅಂದರೆ ತುಂಬ ಅಂದರೆ ತುಂಬ ಸೂಪರಾಗಿದೆ. ನಾನು ಆಗಲೇ ಹೇಳ್ದಂಗೆ ಇಲ್ಲೇನು ಲೈಟ್ ಕಂಬಗಳು, ಲೈನ್ ಹೋಗಿದೆ. ಇದು ನಾವು ಚಾರ್ಮುಡಿ ಘಾಟ್ ಇಳಿಬೇಕಾದ್ರೆ, ಚಾರ್ಮುಡಿ ಘಾಟಲ್ಲಿ ಹೋಗ್ಬೇಕಾದ್ರೆ ಇದು ಕಾಣಿಸುತ್ತೆ. ಇದೇ ಚಾರ್ಮುಡಿ ಬೆಟ್ಟ. ಹೋಗೋದು ಎಲ್ಲ ಬೆಟ್ಟ ಅದೇನೆ. ದೂರದಲ್ಲಿ ಅಲ್ಲಿ ಬರ್ತಾ ಒಂದು ದೇವಸ್ಥಾನ ಸಿಗುತ್ತಲ್ಲ, ಕಾಲಭೈರವೇಶ್ವರ. ಆ ದೇವಸ್ಥಾನದ ಮುಂದೆ ಇರೋ ಲೇಕ್ ಇಲ್ಲಿಗೆ ಕಾಣಿಸುತ್ತೆ. ಆ ದೇವಸ್ಥಾನ ಅಲ್ಲೇ ಕಾಣಿಸುತ್ತೆ. ನಾವು ಬಂದಂಥ ರೋಡು ಅದೇನೆ, ಅದು ಕಾಣಿಸ್ತಿದೆ ನೋಡಿ, ಅದೇನೆ. ಮೇಲಿಂದ ವ್ಯೂ ಪಾಯಿಂಟ್ ಈ ಥರ ಇದೆ. ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಸೂಪರಾಗಿದೆ. ನೀವು ಒಂದ್ಸಲ ಬರ್ಬೋದು. ನೀವು ಫ್ರೆಂಡ್ಸ್ ಜೊತೆ ಬಂದು ಒಂದು ದಿವಸ ಪಿಕ್ನಿಕ್ ಆಗುತ್ತೆ, ಒಳ್ಳೆ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತಂದರೆ ದೇವ್ರ ಮನೆ ಒನ್ ಆಫ್ ದಿ ಬೆಸ್ಟ್. ಯಾಕೆಂದರೆ ನೀವು ನೋಡ್ತಿರ್ಬೋದು, ಇಲ್ಲಿ ನೋಡಿ, ಇಲ್ಲಿಂದ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಅದೇ ದಾರಿಲಿ ಮುಂದೆ ಸಾಗಿದ್ರೆ ಅಲ್ಲಿ ಹೋಗ್ತಿದ್ದಾರೆ ನೋಡಿ, ಅಲ್ಲಿಂದ ಅಲ್ಲಿ ತನಕ ಹೋಗ್ಬೋದು. ಪೂರ್ತಿ ಎಂಡ್ ತನಕ ಹೋಗಿ ಅಲ್ಲಿ ನಿಲ್ಬೋದು. ಅಲ್ಲಿಂದ ವ್ಯೂ ಪಾಯಿಂಟ್ ಇನ್ನೂ ಚೆನ್ನಾಗತ್ತೆ. ಒಬ್ಬನೇ ಬಂದರೆ ಕಷ್ಟ, ಒಬ್ಬನೇ ಬರ್ಬೋದು, ಒಬ್ಬನೇ ಬಂದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಫ್ರೆಂಡ್ಸ್ ಜೊತೆ ಬಂದರೆ ಒಂದು ಮೋಜು ಮಸ್ತಿ ಇರುತ್ತೆ, ಹೋಗ್ಬೋದು, ಚೆನ್ನಾಗಿರುತ್ತೆ. ಈ ಜಾಗಕ್ಕೆ ಬರೋಕ್ಕೆ ಒಳ್ಳೆ ಬೆಸ್ಟ್ ಟೈಮಿಂಗ್ಸ್ ಅಂತಂದರೆ ಬೆಳಿಗ್ಗೆ 9 ಗಂಟೆಲಿ ಬರಬೇಕು. ಅದು
ನವೆಂಬರ್ ಡಿಸೆಂಬರು ಇಲ್ಲ ಜನವರಿ ಟೈಮಲ್ಲಿ ಬರಬೇಕು. ಯಾಕೆಂದರೆ ಫುಲ್ಲು ಮಂಜಲ್ಲಿ ತುಂಬ್ಕೊಂಡಿರುತ್ತೆ ಈ ಜಾಗ. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಸೂಪರಾಗಿರುತ್ತೆ. ಮೋಡದೊಳಗೆ ನಾವು ಇರ್ತೀವಿ. ಮುಂಜಾನೆ ಬಂದರೆ ಸಖತ್ತಾಗಿರುತ್ತೆ. ನಾನೀಗ 1 ಗಂಟೆ ಆಗಿದೆ ಟೈಮು. 1 ಗಂಟೆ ಆಗಿರೋದ್ರಿಂದ ಫುಲ್ಲು ಬಿಸಿಲು. ಬಟ್ ಬರಬೇಕಂತ ಒಳ್ಳೆ ಟೈಮ್ ಅಂತಂದರೆ ಬೆಳಿಗ್ಗೆ 8 ಗಂಟೆ 9 ಗಂಟೆಲೇ ಬರಬೇಕು. ಬಂದಾಗ ಚೆನ್ನಾಗಿರುತ್ತೆ. ಮೋಡದಲ್ಲೇ ಮುಚ್ಕೊಂಡಿರುತ್ತೆ ಫುಲ್ಲು. ಫ್ರೆಂಡ್ಸ್, ಇಲ್ಲಿ ನಾವು ನೀರಿನ ಬಾಟ್ಲಿ ಸ್ನ್ಯಾಕ್ಸ್ ಏನಾದ್ರು ಬಿಟ್ಟು ಬಂದಿದ್ದೀವಿ ಅಂತಂದರೆ ಸುಮಾರು ಅಂಗಡಿಗಳಿದ್ದಾವೆ, ನೀವು ನೋಡ್ತಿರ್ಬೋದು. ಅಂದರೆ ಇಲ್ಲಿ ಟೌನ್ಗಿಂತ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಇರುತ್ತೆ. ಏನೇ ತಗೊಂಡ್ರು ಚೆನ್ನಾಗಿರುತ್ತೆ. ಇಲ್ಲಿ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬೇಕು ಅಂದರೆ ತಗೊಳ್ಳೇಬೇಕು, ಏನು ಮಾಡೋಂಗಿಲ್ಲ. ಗುರು, ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ, ಮೇಗೆ ಬಾಟ್ಲಿ ಏನಾದ್ರು ಸ್ನ್ಯಾಕ್ಸ್ ಏನಾದ್ರು ತಗೊಂಡೋಗಿದ್ದೀರಾ ಅಂತಂತಂದರೆ ಆ ಕವರ್ಗಳ್ನ ಅಲ್ಲಲ್ಲೇ ಬಿಸಾಕ್ಬಿಡಿ. ದಯಮಾಡಿ ನೀವೇನು ತಗೊಂಡೋಗಿರ್ತೀರೋ ಅದನ್ನು ರಿಟರ್ನ್ ತಗೊಂಬನ್ನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.